ನಿಮ್ಮ ಸಂಪತ್ತು, ಕರ್ನಾಟಕ ಜನತೆಯ ಸಂಪತ್ತು. ಈ ಸಂಪತ್ತನ್ನ ಕಳಿಸಿ ಭಾರತೀಯ ಜನತಾ ಪಾರ್ಟಿಯನ್ನ ಸೋಲಿಸಲೇಬೇಕು. ಐಎನ್ಡಿ ದೇವೇಗೌಡರು ಈ 91ನೇ ವಯಸ್ಸಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋಗಿದ್ದಾರೆ. ಎಂಥ ದುರ್ದೈವ! ಯಾರು ಇವತ್ತು ಈ ದೇಶವನ್ನು ನಡೆಸ್ತಾ ಇದ್ದಾರೋ, ಈ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂತ ಒಬ್ಬ ವ್ಯಕ್ತಿ ಯಾರಾದರೂ ಇದ್ರೆ ನನ್ನ ರಾಜಕೀಯದ ಅನುಭವದಲ್ಲಿ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ನರೇಂದ್ರ ಮೋದಿ. ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲದೇನೆ ಕುಮಾರಸ್ವಾಮಿನ ನೀನು ಮೋದಿಯವರ ಜೊತೆ ಹೋಗು ಅಂತ ಹೇಳಲಿಕ್ಕೆ ಈ ತಲೆಯಲ್ಲಿ ಬುದ್ಧಿ ಇಲ್ಲದೆ ಹೇಳಲಿಲ್ಲ. ಈ ರಾಜ್ಯವನ್ನ ಸೂರೆ ಮಾಡ್ತಾ ಇರ್ತಕ್ಕಂಥ ಸೂರೆ ಮಾಡು, ಇದನ್ನು ತಪ್ಪಿಸ್ಲಿಕ್ಕೆ ಕುಮಾರಸ್ವಾಮಿಗೆ ಹೇಳಿದೆ, ಹೋಗು ನೀನು ಮೋದಿಯವರ ಜೊತೆ ಹೋಗು. ನನ್ನ ಅನುಮತಿಯನ್ನು ಕೊಟ್ಟಿದ್ದೇನೆ. ಇಲ್ಲ ಪಕ್ಕದಲ್ಲಿ ಯದುವೀರವರು ಕೊಂಡಿದ್ದಾರೆ. ಮಹಾನುಭಾವ ನಾಲ್ವಡಿ ಕೃಷ್ಣರಾಜ ಒಡೆಯರು, ರಾಜರಾಜರವರು ಈ ರಾಜ್ಯಕ್ಕೆ ಏನೇನು ಮಾಡಿದ್ರು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕಾಗಲ್ಲ. ಆದರೆ ಈಗ ಆಳ್ತಾ ಇದ್ದಾರೆ. ಈಗ ಇಬ್ಬರು ಜನ, ಎರಡು ಮಹಾನುಭಾವರು ಈ ರಾಜ್ಯ ಆಳ್ತಾರೆ. ಆ ಪುಣ್ಯಾತ್ಮರಿಗೆ ನಮೋ ಮೋದಿಯವರ ಬಗ್ಗೆ ಎಷ್ಟು ಲಘುವಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಕೇವಲ 6 ಕೋಟಿಯ ಜನತೆಯ ಮುಖ್ಯಮಂತ್ರಿ, 150 ಕೋಟಿಯ ಜನತೆಯ ಈ ಒಬ್ಬ ಪ್ರಧಾನಮಂತ್ರಿಯ ಬಗ್ಗೆ ಒಬ್ಬ ಮುಖ್ಯಮಂತ್ರಿ. ನಾನು ದಿನಕ್ಕೆ 4 ಸಭೆ ಮಾಡ್ತೇನೆ. ಈ ವಯಸ್ಸಿನಲ್ಲಿ 3 ಜೆಡಿಎಸ್ಗೆ ಸೀಟ್ ಅಲ್ಲ, ನನಗೆ 28 ಸೀಟು. ಏನು ಈ ರಾಜ್ಯದಲ್ಲಿ, ಅದು ತುಮಕೂರು ಇರಬಹುದು, ರಾಯಚೂರು ಇರಬಹುದು, ಬಿಜಾಪುರ ಇರಬಹುದು. ಯಡಿಯೂರಪ್ಪನವರೇ, ಈ ರಾಜ್ಯದಲ್ಲಿ ದುಡಿದಿದ್ದೇನೆ, 60 ವರ್ಷ ದುಡಿದಿದ್ದೇನೆ. ನೀವೆಲ್ಲಿ ಕರೆದ್ರೆ ಅಲ್ಲಿ ಬರ್ತೇನೆ. ಆ ಶಕ್ತಿ ಇದೆ. ಮೋದಿಯವರಿಗೆ ಒಂದು ಭರವಸೆ, ಈ ರಾಜ್ಯದಿಂದ ಕನಿಷ್ಠ 24 ಸ್ಥಾನಗಳನ್ನು ನಾವು ಎನ್ಡಿಎಯಿಂದ ಗೆದ್ದು, ಕೇವಲ 3 ಸ್ಥಾನ ಜೆಡಿಎಸ್ ಅಲ್ಲ, ಎನ್ಡಿಎಯಿಂದ ಗೆದ್ದು ನಿಮಗೆ ನಾವು ಇವತ್ತು ಏನು ಹಿಂದೂಸ್ತಾನದಲ್ಲಿ ಈ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ 5ನೇ ಸ್ಥಾನದಿಂದ 3ನೇ ಸ್ಥಾನಕ್ಕೆ ತರುವ ಶಪಥವನ್ನು ಮಾಡಿದ್ದೀರಿ ನೀವು. ಅದಕ್ಕೆ ನಮ್ಮ ಕೊಡುಗೆ
JDS ಅಲ್ಲ, 24 NDA. ಕನಿಷ್ಠ ಆ ಕೆಲಸವನ್ನು ಯಡಿಯೂರಪ್ಪನವರೇ, ನಮ್ಮ ಜವಾಬ್ದಾರಿ, ನಾವು ಕೆಲಸ ಮಾಡಿ ನಾನು ನೆರೆದಿರ್ತಕ್ಕಂಥ ಈ ಬೃಹತ್ ಸಮಾವೇಶದಲ್ಲಿ 4 ಲೋಕಸಭಾ ಕ್ಷೇತ್ರ ಅಷ್ಟಕ್ಕೆ ಸೀಮಿತ ಆಗಿಲ್ಲ. ರಾಜ್ಯದ ಮಹಾಜನತೆಯಲ್ಲಿ ನಾನು ಕೈ ಮುಗಿದು ಈ ವೇದಿಕೆಯಿಂದ ಪ್ರಾರ್ಥನೆ ಮಾಡ್ತೇನೆ. ಈ ರಾಷ್ಟ್ರವನ್ನ ಸಮರ್ಥವಾಗಿ ಬಲಯುತವಾಗಿ ಬೆಳೆಸ್ತಕ್ಕಂಥ ಶಕ್ತಿ NDAನಲ್ಲಿ ಒಬ್ಬರೇ ಒಬ್ಬರು ನರೇಂದ್ರ ಮೋದಿ ಅವರು. ಆ NDAನಲ್ಲಿ ನಾನು ಅನವಶ್ಯಕವಾಗಿ ಮಾತಾಡಲಿಲ್ಲ. ಅಂತ ವ್ಯಕ್ತಿ ನನ್ನ ಕಣ್ಣಿಗೆ ಯಾರೂ ಬಿದ್ದಿಲ್ಲ. ದಯಮಾಡಿ ಆ NDA ಅವರೆಲ್ಲರೂ ಗೊತ್ತು ನನಗೆ. ಅವರು ತಪ್ಪು ತಿಳ್ಕೋಬೇಕಾಗಿಲ್ಲ. ಈ ದೇಶ ಉಳಿಸೋಣ, ಈ ದೇಶ ಉಳಿಸೋಣ. ಇದು ಬಿಜೆಪಿ ಪ್ರಶ್ನೆ. NDA ಪ್ರಧಾನಮಂತ್ರಿ 3ನೇ ಬಾರಿಗೆ ಅವರ ಕನಸು 400 ಸ್ಥಾನಗಳನ್ನು ಏನು ಗಳಿಸಬೇಕು ಅಂತ ಇದ್ದಾರೆ. ಅದಕ್ಕೆ ನಾವು ಕನಿಷ್ಠ 24 ಸ್ಥಾನಗಳನ್ನು ಕೊಟ್ಟು ನಮ್ಮ ಕೊಡುಗೆ, ಕರ್ನಾಟಕದ ಮಹಾಜನತೆಯ ಕೊಡುಗೆ ನಾವು ಕೊಟ್ಟಿದ್ದೇವೆ. ಈ ನನ್ನ ಮನವಿಯನ್ನ ನಾಡಿನ 6 ಕೋಟಿ ಜನತೆ ಮಾನ್ಯ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಮುಖೇಣ, ಮಾಧ್ಯಮದ ಸ್ನೇಹಿತರ ಮುಖೇಣ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಸನ್ಮಾನ್ಯ HD ದೇವೇಗೌಡರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ